ತಂದೆ ನಾರಾಯಣ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ದಿನ ದೌಮ್ಯ ಮುನಿಯ 3 ಶಿಷ್ಯರು ಯಾವ ಪರಿಯಲ್ಲಿ ಗುರುಸೇವೆ ಮಾಡಿ ಕೃತಾರ್ಥರಾದರು ಅಂತ ನಾವು ಕೇಳಿದ್ರೆ ಮೈ ನಮ್ಮದು ನವಿರೇಳತ್ತೆ. ಕೇಳೋಣ ಬನ್ನಿ. ವೀಕ್ಷಕರಿಗೆಲ್ಲ ಸುಧಾಸ್ ಡ್ರೀಮ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಇಂದು ನಾವು 16ನೇ ಅಧ್ಯಾಯವನ್ನು ನೋಡ್ಲಿಕ್ಕಿದ್ರೆ ಗುರುಚರಿತ್ರದ ಸಿದ್ಧರು ಮತ್ತು ನಾಮಧಾರಕರ ನಡುವೆ ಗುರುಚರಿತ್ರೆಯ ಕಥೆಗಳು ಪುಂಖಾನುಪುಂಖವಾಗಿ ಹೇಳ್ತಾ ಇರ್ತಾರೆ. ಕೇಳಿದು ನಡೀತಾ ಇದೆ. ಅವಾಗ ಇನ್ನು ಒಂದು ಕಥೆಯನ್ನು ಹೇಳಬೇಕು ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಒಬ್ಬ ಬ್ರಾಹ್ಮಣ ಬಂದು ಗುರುಗಳ ಹತ್ರ ಆಶೀರ್ವಾದ ಕೇಳಿದಾಗ ಗುರುಗಳು, ನೀನು ಇಷ್ಟು ದಿನ ಯಾರ ಬಳಿ ಇದ್ದೆ ಅಂತ ಕೇಳ್ತಾರೆ. ಒಬ್ಬ ಗುರುಗಳ ಹೆಸರನ್ನು ಹೇಳಿ, ಅವ್ರು ನನಗೆ ಭಾಳ ಬೈತಾರೆ, ನಿಂದೆ ಮಾಡ್ತಾರೆ, ಹಾಗಾಗಿ ನನ್ನ ಅವ್ರ ಹತ್ರ ಸಹಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತ ನಾನು ಈಗ ಬಂದೆ ಗುರುವರ್ಯ, ನೀವೇ ನಮ್ಮನ್ನು ಕಾಪಾಡಬೇಕು, ನನಗೆ ವಿದ್ಯೆನೇ ತಲೆಗೆ ಹತ್ತೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇವ್ರು ಸಿಟ್ಟು ಬಂದು ಬೈತಾರೆ, ನೀನು ಮೊದಲು ಆತ್ಮಘಾತಕಿಯಾಗಿದ್ದೆ, ಅದಕ್ಕಾಗಿ ನಿನಗೆ ಹಾಗಾಗ್ತಾ ಇದೆ, ನಾನು ನಿನಗೆ ಕಳಿಸೋದಿಲ್ಲ ಹೋಗು ಅಂತಾರೆ. ಆಮೇಲೆ ಮತ್ತೆ ಕೇಳಿದಾಗ ಅವರು ಒಪ್ಪಿಗೆ ಕೊಡ್ತಾರೆ. ಒಪ್ಪಿಗೆ ಕೊಟ್ಟಿದ್ದಲ್ಲದೆ, ನೋಡು ನಿನಗೆ ಹಿಂದೆಲ್ಲ ಹೇಗೆ ಗುರು ಸೇವೆ ಮಾಡ್ತಿದ್ರು ಅನ್ನೋದಕ್ಕೆ ಮಹಾಭಾರತದ ಆದಿ ಪರ್ವದಲ್ಲಿರುವಂಥ ಕಥೆಯನ್ನು ಹೇಳ್ತೇನೆ ಕೇಳು, ನೀನು ಅದನ್ನ ಮನನ ಮಾಡ್ಕೋ, ತಿಳ್ಕೋದನ್ನ ಅಂತ ಹೇಳ್ತಾರೆ. ಹೇಳ್ಕೊಂಡು ಅವರು ದೌಮ್ಯ ಮುನಿಗಳ ಹತ್ರ ವೇದಾಭ್ಯಾಸಕ್ಕೆ ಬಂದಂತಹ ಋಣಿ ಪಾಂಚಾಳ, ಬೈದ ಮತ್ತು ಉಪಮನ್ಯು ಎನ್ನುವಂತಹ 3 ಶಿಷ್ಯರ ಕಥೆಯನ್ನು ಹೇಳ್ತಾರೆ. ದೌಮ್ಯರು ಒಂದಿನ ಋಣಿ ಪಾಂಚಾಳ ಎಂಬ ಶಿಷ್ಯನನ್ನು ಕರೆದು, ನಮ್ಮ ಗದ್ದೆಗೆಲ್ಲ ನೀನು ನೀರು ಹಾಯಿಸ್ಬೇಕು ಹೇಳ್ತಾರೆ. ಅವನು ಕಳಿಸ್ಕೊಡ್ತಾರೆ. ಅಲ್ಲೇ ಪಕ್ಕದಲ್ಲಿ ಒಂದು ಕಾಲುವೆ ಇರ್ತದೆ, ಗದ್ದೆ ಪಕ್ಕದಲ್ಲಿ, ಅದರಲ್ಲಿ ನೀರು ಹರಿತಾ ಇರ್ತದೆ. ಆದರೆ ಇವ್ರ ಕಾಲುವೆ ಎತ್ತರದಲ್ಲಿ, ಇವ್ರ ಗದ್ದೆ ಎತ್ತರದಲ್ಲಿದೆ, ಹಾಗಾಗಿ ಗದ್ದೆಗೆ ನೀರು ಇರೋದಿಲ್ಲಾಗಿತ್ತು. ಈ ಅರುಣಿ ಪಾಂಚಾಳ ಹೋದವನು ನೀರು ಹಾಕುವಂಥ ಕಲ್ಲು ಎಲ್ಲ ತಗೊಂಡು ಹಾಕ್ತಾನೆ. ಆದರೆ ಏನು ಮಾಡಿದ್ರು ಆ ನೀರಿನ ರಭಸಕ್ಕೆ ತೊಯ್ಕೊಂಡು ಹೋಗ್ಬಿಡ್ತದೆ. ಆಮೇಲೆ ಇನ್ನು ನಾನು ಬಿಡ್ತಾ ಇದ್ರೆ ಇದು ನಮ್ಮ ಕೆಲಸ ಆಗೋದಿಲ್ಲ ಅಂದ್ಕೊಂಡು ಹೋಗಿ ಸೀದಾ ಕಾಲುವೆಯಲ್ಲೇ ತಾನೇ ಬಿದ್ಕೊಬಿಡ್ತಾನೆ. ಅಡ್ಡು ಬಿದ್ಕೊಂಡು ಒಂದು ಕಡೆ ತಲೆ ಕಡೆಯಿಂದ ಕೈಯಿಂದ ಹಿಡ್ಕೊಳ್ತಾನೆ, ಮತ್ತೊಂದು ಕಡೆ ಕಾಲನ್ನ ಒದ್ದು ಹಿಡ್ಕೊಳ್ತಾನೆ, ಅಂದ್ರೆ ಮತ್ತೊಂದು ದಂಡೆಗೆ. ಅವಾಗ ಅರ್ಧ ನೀರನ್ನು ಕೆಳಗಡೆ ಹೋಗ್ತದೆ, ಅರ್ಧ ನೀರು ಮೇಲೆ ಹತ್ತುತ್ತದೆ. ಆಗ ನೀರಿನ ಪ್ರಮಾಣ ಹೆಚ್ಚಾಯ್ತಲ್ಲ, ನೀರಿನ ಲೆವೆಲಲ್ಲಿ ಹೆಚ್ಚಾಗಿ ಸ್ಟಾಕ್ ಹೆಚ್ಚಾಗಿ ಇವ್ರ ಗದ್ದೆಗೆ ನೀರು ತೋಯಿಸ್ತದೆ, ಗದ್ದೆ ಪೂರ್ಣ ನೀರಾಗ್ತದೆ. ದೌಮ್ಯರು ಹೇಳಿದ್ಮೇಲೆ ಅವ್ರಿಗೆ ಶಿಷ್ಯರನ್ನೆಲ್ಲೋ ಕೆಲ್ಸಕ್ಕೆ ಕಳ್ಸಿದ್ಮೇಲೆ ಜವಾಬ್ದಾರಿ ಇರುತ್ತಲ್ಲ, ಯಾಕೆ ಬರ್ಲಿಲ್ಲ, ಕತ್ಲೆ ಆದ್ರು ಅಂತ ನೋಡ್ಲಿಕ್ಕೆ ಹೋಗ್ತಾರೆ. ಹೋಗೋ ತನಕ ಇವನು ಎಲ್ಲ ನೀರೆಲ್ಲ ತೊಯ್ದಿದೆ, ಗದ್ದೆ ಎಲ್ಲ ತೊಯ್ದಿದೆ ನೀರಿಂದ. ಆದ್ರೆ ಶಿಷ್ಯ ಕಾಣೋದಿಲ್ಲ, ಎಲ್ಲೋದ, ಎಲ್ಲರೂ ಹೆಬ್ಬಾವು ತಿನ್ಬಿಡ್ತಾ, ಹುಲಿ ತಿನ್ಬಿಡ್ತಾ ಅಂತೆಲ್ಲ ಚಿಂತೆ ಮಾಡ್ತಾ ಕರೀತಾರೆ. ಕರೆದ ಕೂಡಲೇ ಇವನು, ಎಲ್ಲಿದ್ದು ಬೇಗ ಬಾರೋ ಅರುಣ ಪಾಂಚಾಳ ಅಂತ ಕರೆದಾಗ ಬಂದೆ ಅಂತ ಕ್ಷೀಣ ಸ್ವರದಲ್ಲಿ ಹೇಳ್ತಾ ಇವನು ಎದ್ದು ಬರ್ತಾನೆ. ನೋಡಿದ್ರೆ ಇವನು ಆಗಲೇ ನೀರಿನಲ್ಲಿ ಮಲಗಿ ಎಷ್ಟು ಹೊತ್ತಾಗಿದೆ, ತಣ್ಣೀರಿನಲ್ಲಿ ಮಲಗಿದಾಗ ಹೇಗಾಗತ್ತೆ ಅಂತ ನಮಗ ಕಲ್ಪನೆ ಮಾಡ್ಕೊಂಡ್ರೆ ಗೊತ್ತಾಗತ್ತಲ್ಲ. ಕೈ ಕಾಲೆಲ್ಲ ಕೊರಡಾಗ್ಲಿಕ್ಕಾಗಿದೆ ಒಂದು. ಇವನು ಎದ್ದು ಬಂದು ಗುರುವಿಗೆ ನಮಸ್ಕಾರ ಮಾಡ್ತಾನೆ. ಆಗ ಗುರುಗಳು ಅವನನ್ನ ಒಪ್ಕೊಂಡು, ಎಂತ ಕೆಲಸ ಮಾಡಿದ್ಯೋ, ನಿನಗೆ ಇವತ್ತಿಗೆಲ್ಲ ವಿದ್ಯೆನೂ ಬಂತು ಅಂತ ತಿಳ್ಕೊ ಅಂತ, ವೇದ ಶಾಸ್ತ್ರ ವ್ಯಾಕರಣ ಎಲ್ಲ ವಿದ್ಯೆಯಲ್ಲೂ ನೀನು ಪಂಡಿತನಾಗ್ತೀಯ, ನಾಳೆನೇ ನೀನು ನಿನ್ನ ಊರಿಗೆ ಹೋಗಿ ವಿವಾಹ ಮಾಡ್ಕೊಂಡು ಸುಖವಾಗಿರೋ ಅಂತ ಆಶೀರ್ವಾದ ಮಾಡ್ತಾರೆ. ಹಾಗೆ ಮತ್ತೊಂದಿನ ಬೈದ ಎನ್ನುವಂಥ ಶಿಷ್ಯನನ್ನ ಕರೆದು ಅವನಿಗೇನು ಹೇಳ್ತಾರೆ ಅಂದ್ರೆ, ನೀನು ನಮ್ಮ ಗದ್ದೆ ಕಾಯ್ಕೊಂಡಿರ್ಬೇಕು, ಅಲ್ಲಿರುವಂತಹ ಕಾಳನ್ ಬಿತ್ತಾಗಿದೆ, ಅದು ಬೆಳೆ ತಂದು ಮನೆಗೆ ಮುಟ್ಸೋ ಜವಾಬ್ದಾರಿ ನಿಂದು ನೋಡು ಅಂತ ಹೇಳಿ ಕಳಿಸ್ತಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಕಾಯ್ಕೊಂಡು ಕೊನೆಗೆ ಬೆಳೆಯನ್ನೆಲ್ಲ ಕೊಯ್ದು ತೂರಿ ರಾಶಿ ಮಾಡಿಟ್ಕೊಂಡು ಇವನು ಗುರುಗಳ ಹತ್ರ ಬರ್ತಾನೆ. ಸ್ವಾಮಿ, ಎಲ್ಲ ರಾಶಿ ಮಾಡಿಟ್ಟು ಬಂದಿದ್ದೇನೆ ಬೆಳೆ ಎಲ್ಲವ, ಆದರೆ ಕತ್ತಲಾಗ್ತಾ ಬಂದೋಯ್ತು, ಮನೆಗೆ ತರಲಿಕ್ಕೆ ಅಂತ ಹೇಳ್ತಾನೆ, ಆಶ್ರಮಕ್ಕೆ ತರಲಿಕ್ಕೆ ಅಂತ ಹೇಳಿದಾಗ ಇವರು ತಕ್ಷಣ ಒಂದು ಗಾಡಿ ಮತ್ತೆ ಒಂದು ಕೋಣವನ್ನು ಕಳಿಸ್ಕೊಡ್ತಾರೆ. ಆದರೆ ಆ ಕೋಣದಲ್ಲಿ ಗಾಡಿಯಲ್ಲಿ 2 ಖಂಡಿ ಧಾನ್ಯವನ್ನು ಹಾಕೊಂಡು ಒಂದು ಕಡೆ ಕೋಣ, ಒಂದು ಕಡೆ ತಾನೇ ತಲೆಯನ್ನು ಕೊಟ್ಕೊಂಡು ಇವನು ತನ್ನ ಕುತ್ತಿಗೆಯನ್ನು ಕೊಟ್ಟು ಬರ್ತಾನೆ ನೊಗ ಕಟ್ಕೊಂಡು. ಆದ್ರೆ ಏನಾಯ್ತು, ಬರುವಾಗ ಕೋಣ ಮಧ್ಯದಲ್ಲಿ ಸಿಕ್ಕಾಕ್ಕೊಬಿಡ್ತು, ಕೆಸರಿನಲ್ಲಿ ಸಿಕ್ಕಾಕ್ಕೊಬಿಡ್ತು. ಎಷ್ಟು ಮಾಡಿದ್ರು ಎತ್ತಕ್ಕೆ ಆಗಿಲ್ಲ. ಆಗ ಇವನು ಏನ್ ಮಾಡ್ತಾನೆ, ಇನ್ನೂ ನಾವು ಹೀಗೆ ಕೂತ್ರೆ ಆಗೋದಿಲ್ಲ ಅನ್ಕೊಂಡು ಕೋಣವನ್ನ ತಪ್ಪಿಸಿಬಿಟ್ಟು ನೊಗಕ್ಕೆ ತಾನೊಬ್ಬನೇ ತನ್ನ ಕುತ್ತಿಗೆಯನ್ನು ಕೊಟ್ಕೊಂಡು ಹಗ್ಗ ಕಟ್ಕೊಂಡು ಎಳ್ಕೊಂಡು ಬರ್ಲಿಕ್ಕೆ ನೋಡ್ತಾನೆ. ಆದ್ರೆ ಹಾಗಾಗತ್ತಾ, ಉರುಳು ಬಿದ್ದಾಗ ಆಯ್ತು ಅವನು ಕುತ್ತಿಗೆಗೆ.
ಏನ್ ಮಾಡಿದ್ರು ತಪ್ಪಿಸ್ಕೊಳ್ಲಿಕ್ಕೂ ಆಗೋದಿಲ್ಲ, ಇತ್ಲಾಗ ಹೇಳ್ಕೊಂಡು ಬರ್ಲಿಕ್ಕೂ ಆಗೋದಿಲ್ಲ. ಆ ತರ ಆಗೋಯ್ತು. ದೌಮ್ಯರು ಅದನ್ನ ಅಜ್ಞಾನ ದೃಷ್ಟಿಯಿಂದ ತಿಳ್ಕೊಂಡ್ರು. ತಕ್ಷಣ ಅವರು ತನ್ನ ಶಿಷ್ಯ ಇದ್ದಲ್ಲಿ ಬಂದು ಅವನ ಕುತ್ತಿಗೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ಅವರಿಗೆ ಅವರ ಅಂತಃಕರಣ ಬಹಳ ತುಂಬ ಬಂದ್ಬಿಡ್ತು. ಶಿಷ್ಯನನ್ನು ಹಾರಿಸ್ತಾರೆ, ನೀನು ಇನ್ನು ವೇದಶಾಸ್ತ್ರ ಸಂಪನ್ನನಾಗು, ನಾಳೆಯೇ ನೀನು ಅವರಿಗೆ ಹೋಗಿ ವಿವಾಹವಾಗಿ ಸಂತೋಷದಿಂದ ಇರುವಂತ ಆಶೀರ್ವಾದ ಮಾಡ್ತಾರೆ. ನಂತರ 3ನೇ ಶಿಷ್ಯ ಉಪಮನ್ಯುವನ್ನು ಮತ್ತೊಂದು ತರ ಹೇಳ್ತಾನೆ. ಯಾಕೆಂದ್ರೆ ಉಪಮನ್ಯು ಎಲ್ಲರ ಹಂಗಿರ್ಲಿಲ್ಲ, ಬಹಳ ಊಟ ಮಾಡ್ತಿದ್ದ. ಹಾಗಾಗಿ ಅವನಿಗೆ ವಿದ್ಯೆನೇ ಹತ್ತಿರ್ಲಿಲ್ಲ. ಅದನ್ನ ಹೇಗಾದ್ರು ತಪ್ಪಿಸ್ಬೇಕು ಅಂದ್ಕೊಂಡು ಗುರುಗಳು ವಿಚಾರ ಮಾಡಿ ಅವನಿಗೆ ನಮ್ಮ ಆಕಳುಗಳನ್ನೆಲ್ಲ ನೀನು ಕಾಡಿಗೆ ಹೊಡ್ಕೊಂಡು ಹೋಗ್ಬೇಕು, ದಿನ ಹೊಡ್ಕೊಂಡು ಹೋಗಿ ಮೇಯಿಸ್ಕೊಂಡು ಬರ್ಬೇಕು ಅಂತ ಕಳ್ಸ್ಕೊಡ್ತಾರೆ. ತಿಂಗಳಾನ್ಗಟ್ಲೆ ವೀಕ್ಷಣೆ ಮಾಡಿದ್ರು ಅವನು ದಷ್ಟಪುಷ್ಟವಾಗಿ ಇದ್ದ ಶಿಷ್ಯ. ಡೌಟ್ ಬಂತು ಗುರುಗಳಿಗೆ, ಯಾಕೋ ಇನ್ನು ಒಳ್ಳೆ ದಷ್ಟಪುಷ್ಟವಾಗಿದೆಯಾ, ನೀನು ಏನ್ ಮಾಡ್ತಾ ಇದೀಯ ಅಲ್ಲಿ, ಉಪವಾಸ ಇದ್ರು ನೀ ಹೇಗೆ ದಷ್ಟಪುಷ್ಟವಾಗಿದೀಯಾ ಅಂತ ಕೇಳ್ತಾರೆ. ಆಗ ಅವನು, ಸ್ವಾಮಿ ನಾನು ಉಪವಾಸ ಇಲ್ಲ, ಅಲ್ಲೇ 4 ಬ್ರಾಹ್ಮಣರ ಮನೆ ಇದೆ, ಅಲ್ಲಿ ಭಿಕ್ಷೆ ಬೇಡ ಊಟ ಮಾಡ್ತಾ ಇದ್ದೇನೆ, ಮತ್ತೆ ಸಂಜೆಗೆ ಮರ್ದಾನಗಳನ್ನ ಹೊಡ್ಕೊಂಡು ಬರ್ತಾ ಇದ್ದೇನೆ ಅಂತಾನೆ. ಅವಾಗ ಸಿಟ್ಟು ಬಂದು, ನಮಗೂ ಭಿಕ್ಷೆ ಕೊಡದೆ ನೀನು ಊಟ ಮಾಡ್ಕೊಂಡು ಬರ್ತೀಯಾ, ಇನ್ನು ಹಾಗೆ ಮಾಡ್ಲಿಕ್ಕಿಲ್ಲ, ನಮಗೆ ತಂದು ಕೊಡು ಭಿಕ್ಷೆ ಬೇಡಿದ್ದಾನ ಅಂತ ಗುರುಗಳು ಹೇಳ್ತಾರೆ. ಅವಾಗ ಅವನು ಹೇಳಿ ಮಾರನೇದಿಂದ ಭಿಕ್ಷೆಯನ್ನ ಮನೆ ಆಶ್ರಮಕ್ಕೆ ತಂದು ಕೊಡ್ತಾನೆ. ಆದ್ರೂ 15 ದಿನ ಬಿಟ್ಟು ನೋಡಿದ್ರೆ ಮತ್ತೆ ಶಿಷ್ಯ ಅಷ್ಟೇ ದಷ್ಟಪುಷ್ಟ ಇದ್ದಾನೆ. ಮತ್ತೆ ಕರೆದು ಕೇಳ್ತಾರೆ, ಈಗಲೂ ನೀನ್ ಹಾಗೆ ಇದೆಯಲ್ಲೋ, ಏನೋ ಕಾರಣ, ಗುಟ್ಟೇನು ನಿಂದು ಅಂತಾರೆ. ಆಗ ಸ್ವಾಮಿ ನಿಮಗ್ ನಾನು ಒಂದ್ಸರಿ ಭಿಕ್ಷೆ ಬೇಡಿ ತಂದು ಕೊಡ್ತೇನೆ, ಆಮೇಲೆ 2ನೇ ಸರಿ ಭಿಕ್ಷೆ ಬೇಡಿದ್ದೆ ನಾನು ಅಲ್ಲೇ ಉಣ್ತೇನೆ ಅಂತಾನೆ, ಅದಕ್ಕೆ ಹೀಗೆ ಇದ್ದೇನೆ ಅಂತಾನೆ. ಅವಾಗ ಮತ್ತೆ ಸಿಟ್ಟು ಬಂದು ಮತ್ತೆ ಬೈತಾರೆ, ಇನ್ನು ಮೇಲೆ ನೀ ಭಿಕ್ಷೆ ಬೇಡ್ಲಿಕ್ಕೆ ಇಲ್ಲ ಅವ್ರ ಹತ್ರ ಹೇಳ್ತಾರೆ. ಆವಾಗ ಏನ್ ಮಾಡುದು ಇವನು, ಹ್ಞೂ ಅಂತಾನೆ. ಅದಕ್ಕೂ 3ನೇ ದಿನ ಮತ್ತೆ ಹೋಗ್ಬೇಕಲ್ಲ, ಹೋಗ್ತಾನೆ. ಅವಾಗ ಹೋದಾಗೂ ಹಾಗೆ ಒಂದು 8 ದಿನ ಕಳೀತು. ಆದ್ರೂ ಇವನು ದಷ್ಟಪುಷ್ಟವಾಗೇ ಇದ್ದ. ಆಗ ಮತ್ತೆ ಗುರುಗಳು ಕರೆದು ಕೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ಗುರುಗಳು ತಮ್ಮ ತಾಯಿ ಮೇಲೆ ತಿನ್ನುವಾಗ ಅವಳು ಬಾಯಿಂದ ಬೀಳುವ ಉಚ್ಚಿಷ್ಟ ಹಾಲನ್ನು ಕುಡಿತೇನೆ ಸ್ವಾಮಿ, ಅದಕ್ಕಾಗಿ ನಾನು ದಷ್ಟಪುಷ್ಟವಾಗೇ ಇದ್ದೇನೆ ಅಂತಾನೆ. ಅವಾಗ ಮತ್ತೆ ಇವ್ರು ಬೈತಾರೆ, ಉಚ್ಚಿಷ್ಟ ಹಾಲನ್ನು ಕುಡಿದ್ರದ್ದು ದೋಷ ಬರ್ತದೆ, ನೀ ಹಾಗೆಲ್ಲ ಎಂಜಲ್ ಹಾಲು ಕುಡಿಬಾರ್ದು, ಏನೋದು ನಿಂದ ಹಾಗೆಲ್ಲ ಮಾಡುದು ಅಂತ ಬೈದ್ ಕಳಿಸ್ತಾರೆ. ಆಗ ಇವನು ಏನ್ ಮಾಡುದು, ಆಯ್ತು ಅದನ್ನು ಹೋಗ್ತಾನೆ ದನ ಕಾಯಿಸ್ಲಿಕ್ಕೆ. ದನ ಮೇಯಿಸ್ಲಿಕ್ಕೆ ಹೋದಾಗ ಅಡವಿಯಲ್ಲಿ ಏನ್ ಮಾಡುದು ಅಂತ ವಿಚಾರ ಮಾಡ್ತಿದ್ದಾಗ ಎಕ್ಕೆ ಗಿಡದಿಂದ ಹಾಲು ಸುರಿಯೋದು ಕಾಣುತ್ತೆ. ಆಗ ಓಹೋ ಇದೊಂದು ಹಾಲು ಚೆನ್ನಾಗಿದೆಯಲ್ಲ ಅಂದ್ಕೊಂಡು ಸೀದಾ ಅಲ್ಲೇ ಒಂದು ಧ್ವನ್ಯ ಮಾಡ್ಕೊಳ್ತಾನೆ. ಎಲೆದೆಲ್ಲ ಧ್ವನ್ಯ ಮಾಡ್ಲಿಕ್ಕೆ ಬರತ್ತಲ್ಲ, ಆಗ ಧ್ವನ್ಯ ಮಾಡ್ಕೊಂಡು ಆ ದೊನ್ನೆಯಲ್ಲಿ ಹಾಲು ಹಿಡಿದು ಎಕ್ಕೆ ಗಿಡದ ಹೊಟ್ಟೆ ತುಂಬಾ ಕುಡಿತಿದ್ದ. ಹಾಗ ಕುಡಿಯುವಾಗ ಹಾಲು 2 ಹನಿ ಎಕ್ಕೆ ಹಾಲು ಅವನ ಕಣ್ಣಿಗೆ ತಾಗೋಯ್ತು. ಅವನ ಕಣ್ಣಿಗೆ ಹೋಗಿದ್ದೆ, ಅದು ಎಕ್ಕೆ ಹಾಲು ಕಣ್ಣಿಗೆ ತಾಗಿಸ್ಕೊಂಡ್ರೆ ಕುರುಡಾಗ್ತೀವಿ ನಾವು, ಅವನ ಕಣ್ಣು ಕುರುಡಾಗೋಯ್ತು. ಎಲ್ಲೂ ದನಗಳು ಕಾಣೋದಿಲ್ಲ. ಆಗ ಏನ್ ಮಾಡುದು, ಹುಡುಕ್ತಾ ಬರ್ಲಿಕ್ಕೆ ಗೊತ್ತಾಯ್ತು. ಹುಡುಕ್ತಾ ನೋಡ್ದ ಅವನು, ಆದ್ರೆ ಏನಾಯ್ತು, ಕಣ್ಣು ಕಾಣಿಸೋದಿಲ್ವಲ್ಲ, ಒಂದು ಹಾಳು ಬಾವಿ ಬಿದ್ಬಿಟ್ಟ. ಗುರುಗಳು ಅವ್ ಮನಸ್ಸಿನಲ್ಲೇ ಚಿಂತೆ ಮಾಡ್ತಾ ಇದ್ದ. ಆದ್ರೆ ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ಗುರುಗಳು ನೋಡ್ತಾ ಇರ್ತಾರಲ್ಲ, ಅವ್ರ ಕೆಲಸ ವಹಿಸ್ಮೇಲೆ ಅವ್ರಿಗೆ ಅದು ಶಿಷ್ಯರ ಚಿಂತೆ ಇದ್ದೇ ಇರ್ತದೆ, ಯಾಕೆ ಇನ್ನೂ ಬರ್ಲಿಲ್ಲ ಅನ್ಕೊಂಡು ಅವ್ರು ಹುಡುಕ್ತಾ ಬಂದ್ರು. ಅವನು ಕರೀತಿದ್ದಾಗ ಇವನು ಹೋಗ್ಬಿಟ್ಟ. ಎಲ್ಲಿದೆಯೋ ಅನ್ಕೊಳ್ಳೇನೆ, ನಾ ಒಂದು ದೊಡ್ಡ ತಗ್ನಲ್ಲಿ ಬಿದ್ದೋಗಿದ್ದೇನೆ ಸ್ವಾಮಿ ಅಂತ ಹೇಳ್ತಾನೆ. ಯಾಕೋ ನಿನ್ ಕಾಣ್ಲಿಲ್ವೇ ನೋಡ್ಬೋಯೋ ತನಕ, ಹೀಗಾಯ್ತು ಅಂತ ಎಲ್ಲದನ್ನು ಹೇಳಿದಾಗ ಇವರು, ಏನ್ ಕೆಲಸ ಮಾಡಿದೆ ನೀನು, ಅಶ್ವಿನಿ ದೇವತೆಗಳನ್ನ ಧ್ಯಾನಿಸು ನಿನಗೆ ಕಣ್ಣು ಬರ್ತದೆ ಅಂತ ಹೇಳ್ತಾರೆ. ಅವಾಗ ಹಾಗೆ ಮಾಡಿದಾಗ ಅವನಿಗೆ ಕಣ್ಣು ಕಾಣುತ್ತದೆ. ಆಮೇಲೆ ಅವನು ಎದ್ದು ಬರ್ತಾನೆ. ಎದ್ದು ಬಂದ್ಮೇಲೆ ಭಕ್ತಿಗೆ ಮೆಚ್ಚಿದೆ ಅಂತ ಎದ್ದು ಬಂದವನು ಗುರುಗಳಿಗೆ ವಂದನೆ ಮಾಡಿದಾಗ ಅವರು ಆಶೀರ್ವಾದ ಮಾಡ್ತಾರೆ. ನಿನಗಿನ್ನು ಸಕಲ ವೇದಶಾಸ್ತ್ರನು ಬರ್ತದೆ, ನೀನು ಮನೆಗೆ ಹೋಗಿ ವಿವಾಹ ಮಾಡ್ಕೊಂಡು ಸುಖವಾಗಿರು ಅಂತ ಹೇಳ್ತಾರೆ. ನಿನ್ನ ಕೀರ್ತಿ ಬಹಳವಾಗಿ ಬೆಳೀಲಿ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದ್ರೆ ಬಹಳ ಭಕ್ತಿಯಿಂದ ಆಗಿನ ಕಾಲದವರು ಗುರು ಸೇವೆಯನ್ನು ಮಾಡ್ತಿದ್ರು ಅಂತ ನಾವು ಇದರಲ್ಲಿ ತಿಳ್ಕೊಳ್ಬೇಕು. ಅಷ್ಟಲ್ಲದೆ ಈಗ ಮತ್ತೊಂದನ್ನ ಹೇಳ್ತಾರೆ ಅವರು. ಗುರುದಕ್ಷಿಣೆ ಕೊಡೋದ್ರ ದಶೆಯಿಂದ ಹೆಂಡತಿ ಅಪೇಕ್ಷೆಯಂತೆಯ ಸೌದಾಸರಾಯನ ಹೆಂಡತಿ ಕರ್ಣಕುಂಡಲಗಳನ್ನ ತಕೊಂಡು ಬರುವಾಗ ಮಾರ್ಗದಲ್ಲಿ ಅವುಗಳನ್ನ ಒಂದು ಗಿಡದ ಮೇಲೆ ಇಟ್ಟು ಅಲ್ಲಿರುವ ಕೆರೆಯ ನೀರು ಕುಡಿಯಲಿಕ್ಕೆ ಹೋಗ್ತಾನೆ.
ಆಗ ಅವು ಗಾಳಿಯಿಂದ ಕೆಳಗೆ ಬೀಳಲು ಅವುಗಳನ್ನ ಒಂದು ಹಾವು ಬಂದು ತಕೊಂಡೋಗಿ ಆದಿಶೇಷನ ಹತ್ರ ಕೊಡ್ತದೆ. ಆಗ ತನಕನು ಆ ಹಾವು ಹೋದ ಬಿಲವನ್ನು ಕಟ್ಟಿಗೆಯಿಂದ ಕೆದರುತ್ತಾ ಕುಳಿತಿರಿದಾಗ ಇಂದ್ರನು ಅವನ ಗುರುಭಕ್ತಿಗೆ ಮೆಚ್ಚಿ ಅದಕ್ಕೆ ವಜ್ರಾಯುಧ ಶಕ್ತಿಯನ್ನು ಕೊಡ್ತಾನೆ. ಅದರಿಂದ ತನಕನು ಆದಿಶೇಷನ ಹತ್ರ ಹೋಗಿ ಅವನನ್ನು ಗೆದ್ದು ಆ ಕುಂಡಲಗಳನ್ನು ತಂದುಕೊಟ್ಟು ಅವನು ಕೀರ್ತಿವಂತನಾಗ. ಅವನೇ ಮುಂದೆ ಜನಮೇಜಯ ರಾಜನನ್ನು ಕುರಿತು ಸರ್ಪಯಾಗ ಮಾಡಿ ಎಲ್ಲಾ ಸರ್ಪವನ್ನು ನಾಶ ಮಾಡಿದೆಂದು ಉಪದೇಶ ಮಾಡ್ತಾರೆ ಅವರು. ಮುಂದೆ ತಾನೇ ಹೋಗಿ ಜನಮೇಜಯ ಕಡೆಯಿಂದ ಯಜ್ಞ ಮಾಡಿಸಿ ಎಲ್ಲ ಸರ್ಪಗಳನ್ನು ಕೊಲ್ಲಿಸುವನು. ಮತ್ತು ಯಜ್ಞ ಕುಂಡಲದಲ್ಲಿ ಇಂದ್ರ ಸಹಿತವಾಗಿ ತಕ್ಷಕನು ಬಂದು ಬೀಳುವಂತೆ ಮಂತ್ರೋಚ್ಚಾರಣೆ ಮಾಡಿ ತ್ರಿಭುವನದಲ್ಲಿ ಬಹಳ ಖ್ಯಾತಿವಂತನಾಗ್ತಾನೆ. ಗುರುಕೃಪೆಯ ಸಾಮರ್ಥ್ಯವು ಈ ತರಹ ಇದೆ. ಗುರುದ್ವೇಷ ಮಾಡುವವನಿಗೆ ಪರಲೋಕವಿಲ್ಲ. ಗುರುದ್ರೋಹದಿಂದ ಪಾಪರಾಶಿ ಉಂಟಾಗಿ ಕಡೆಗೆ ಅವನಿಗೆ ಕುಂಭೀಪಾತಕ ನರಕವಾಗುವುದು. ಗುರುಗಳು ಸಂತುಷ್ಟರಾಗುವಂತೆ ನಡೆದಂತ ಶಿಷ್ಯನಿಗೆ ಯಾವುದು ಸಾಧ್ಯವಾಗಲಿಕ್ಕಿಲ್ಲ. ಎಲ್ಲವೂ ಸಾಧ್ಯ ಆಗ್ತದೆ. ಆ ಕ್ಷಣವೇ ಅವನಿಗೆ ವೇದ ಶಾಸ್ತ್ರ ರಾಶಿ ಎಲ್ಲ ಜ್ಞಾನ ಉಂಟಾಗ್ತದೆ. ಈ ಪ್ರಕಾರ ಯಾರು ಅವಿದ್ಯೆ ಮಾಯೆಯಿಂದ ವ್ಯರ್ಥವಾಗಿ ತಿರುಗ್ತಾರೋ ಅವ್ರಿಗೇನು ಪ್ರಯೋಜನ ಇಲ್ಲ. ಹಾಗಾಗಿ ಈಗ ನೀನು ನಿನ್ನ ಮೊದಲಿನ ಗುರುವಿನ ಹತ್ರ ಹೋಗುವಂತ ಬ್ರಾಹ್ಮಣ ಶಿಷ್ಯನೊಬ್ಬನು ಬಂದಿದ್ನಲ್ಲ, ಅವನಿಗೆ ಹೇಳ್ತಾರೆ, ನೀನು ಅಲ್ಲೇ ಹೋಗಿ ಅವರಿಂದಾನೇ ಅಪ್ಪಣೆ ಪಡ್ಕೊಂಡು ವಿವಾಹವಾಗ್ಲಿಕ್ಕೆ ಹೋಗ್ಬೇಕು. ನೀನು ಆ ಗುರುವಿನ ಹತ್ರನೇ ಹೋಗಿ ನಿನ್ನ ಗುರುವಿನ ಆಶೀರ್ವಾದ ಪಡ್ಕೋಬೇಕು ಅಂತ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಅವನು ಹಾಗೆ ನಡ್ಕೊಳ್ತಾನೆ. ಅವರು ಅವನಿಗೆ ಒಳ್ಳೆಯ ಆಶೀರ್ವಾದ ಮಾಡಿ ನಿನ್ನ ಪಾಪಗಳೆಲ್ಲ ನಶಿಸಿ ಹೋದವು, ನೀನು ಮನಸ್ಸಿನಲ್ಲಿ ಇನ್ನು ಚಿಂತೆ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಈ ರೀತಿಯಾಗಿ ಎಲ್ಲ ಪಾಪಗಳನ್ನ ಕಳ್ಕೊಂಡು ಬ್ರಾಹ್ಮಣನು ಕೂಡ ಮತ್ತೆ ಗುರುವಿನ ಆಶೀರ್ವಾದವನ್ನ ಪಡೆದು ಮುಂದೆ ಒಳ್ಳೆಯ ಗೃಹಸ್ಥನಾಗಿ ಬಾಳಿ ಬದುಕ್ತಾನೆ. ಈ ತರ ಗುರು ಭಕ್ತಿ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಮಗೆ ಉಪಮೆಗಳು ಇವೆಲ್ಲ. ಇವನ್ನೆಲ್ಲ ನಾವು ತಿಳ್ಕೊಂಡು ಎಷ್ಟು ಭಕ್ತಿಯಿಂದ ಮಾಡಿದರೆ ಏನೆಲ್ಲ ಸಾಧ್ಯ, ಭಕ್ತಿ ಎಷ್ಟು ಮುಖ್ಯ, ಗುರುವಿನು ಹೇಳಿದ್ರಲ್ಲಿ ನಾವು ಸತ್ಯತೆ ಇದೆ ಅಂತ ಹೇಗೆ ಒಂದೇ ಮನಸ್ಸಿನಿಂದ ಒಪ್ಕೊಳ್ಬೇಕು ಅನ್ನೋದನ್ನ ಈ 3 ಕಥೆಗಳಲ್ಲಿ ನಾವು ತುಂಬಾ ರೋಚಕವಾಗಿ ನೋಡಿದ್ದೇವೆ ಅಂತಾನೆ ಹೇಳಬೇಕು. ಇಲ್ಲಿಗೆ 16ನೇ ಅಧ್ಯಾಯ ಮುಗೀತದೆ. ಇಲ್ಲಿವರೆಗೂ ನೀವೆಲ್ಲ ಕೇಳಿದ್ದು ಸಂತೋಷಪಟ್ಟಿದ್ದೀರಿ.